ಬೆಂಡೆಕಾಯ್ದು ಸಾರು ಅಥವಾ ಪಲ್ಯ ಮಾಡ್ಕೊಂಡು ತಿಂದಿರ್ತೀರ, ಆದರೆ ಈ ಥರ ಒಂದು ಸರಿ ಫ್ರೈ ಮಾಡ್ಕೊಂಡು ತಿನ್ನೋಡಿ. ಆಮೇಲೆ ಬೆಂಡೆಕಾಯಿ ತಂದಾಗೆಲ್ಲ ಸಾರು ಪಲ್ಯ ಮಾಡೋದನ್ನೇ ಬಿಟ್ಬಿಡ್ತೀರಾ, ಬರೀ ಇದೇ ರೀತಿ ಫ್ರೈ ಮಾಡ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೆಂಡೆಕಾಯಿನ ಈ ರೀತಿ ಹುರ್ಕೊಂಡಿದ್ನಿ. ಕ್ರಿಸ್ಪ್ ಆಗಬೇಕು, ಸ್ವಲ್ಪ ಕಪ್ಪಗಾದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಎಲ್ಲ ಕೂಡ ಪಿಂಚ್ ಅಷ್ಟೇ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸ್ ಹಾಗೆ ಫ್ರೈ ಮಾಡಬೇಕು. ನಾವು ಹಾಕಿರೋ ಮಸಾಲೆ ಎಲ್ಲ ಅದಕ್ಕೆ ಕೋಟ್ ಆದರೆ ಸಾಕಾಗುತ್ತೆ. ಈಗ ಫೈನಲಿ ಮೇಲಿಂದ ಒಂದು 5-6 ಹನಿ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಈಗ ಒಂದು ಬೌಲಿಗೆ ಸರ್ವ್ ಮಾಡಿ ತಿಂತಾಯಿದ್ರೆ ಆಹಾ ಸ್ವರ್ಗನೇ. 1 kg ಬೆಂಡೆಕಾಯಿನೂ ಒಬ್ಬರೇ ತಿಂದ್ಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ನೈಟ್ ಡಿನ್ನರ್ಗೆ ಇದನ್ನ ಮಾಡ್ಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಓಕೆನಾ.